ರಾಜಾಜಿನಗರದಲ್ಲಿ ನಮ್ಮ ಮನೆ ಬಾಡಿಗೆಗೆ ಪಡೆದದ್ದು 6 ತಿಂಗಳ ಹಿಂದೆ. ಆ ಹೊಸ ಮನೆಗೆ ಶಿಫ್ಟ್ ಆದಾಗ ನಮ್ಮ ಸುತ್ತಮುತ್ತಲಿನ ಜನರೊಂದಿಗೆ ಪರಿಚಯ ಇರಲಿಲ್ಲ. ನಾನು, ನನ್ನ ಹೆಂಡತಿ ಮತ್ತು ನಮ್ಮ ಚಿಕ್ಕ ಮಗ, ಈ ಮೂವರು ಹೊಸ ಜೀವನವನ್ನು ಕಟ್ಟಿಕೊಳ್ಳುವ ಕನಸುಗಳನ್ನು ಹೊತ್ತುಕೊಂಡು ಆ ಮನೆಗೆ ಬಂದೆವು. ನಮ್ಮ ಮನೆಯ ಎದುರು ಒಂದು ಸಣ್ಣ ಬ್ಯೂಟಿ ಪಾರ್ಲರ್ ಇತ್ತು. ಆ ಪಾರ್ಲರ್ನು ನೋಡಿಕೊಳ್ಳುತ್ತಿದ್ದವಳು ಶೀಲಾ ಆಂಟಿ. ಮೊದಲು ನೋಡಿದ ಕ್ಷಣದಲ್ಲೇ ಅವಳ ನಗುವಿನಲ್ಲಿ ಒಂದು ವಿಚಿತ್ರ ಮಮತೆ ಕಂಡುಬಂತು. ಆಕೆ ಸುಮಾರು 27-28 ವರ್ಷದವರಂತೆ ಕಾಣುತ್ತಿದ್ದರು. ಜೀವನದ ಒತ್ತಡವು ಅವಳ ಕಣ್ಣುಗಳಲ್ಲಿ ಸ್ಪಷ್ಟವಾಗಿತ್ತು. ನಂತರ ನಮ್ಮ ಹೆಂಡತಿ ಅವಳ ಪಾರ್ಲರ್ಗೆ ಹೋಗಿ ಫೇಶಿಯಲ್, ಐಬ್ರೋ, ಮಸಾಜ್ ಎಲ್ಲ ಮಾಡಿಸಿಕೊಂಡಳು. ದಿನಗಳು ಕಳೆದಂತೆ ಶೀಲಾ ಆಂಟಿಯೂ ನಮ್ಮ ಮನೆಯ ಅತಿಥಿಯಾಗಿ ಆಗಾಗ್ಗೆ ಬರಲು ಶುರುಮಾಡಿದರು. ಆಕೆ ನಮ್ಮ ಕುಟುಂಬದ ಒಂದು ಭಾಗವಾಗಿದ್ದಂತೆ ಅನಿಸಿತು. ನನ್ನ ಹೆಂಡತಿಯ ಜೊತೆ ಅವಳು ಗಂಟೆಗಟ್ಟಲೆ ಮಾತಾಡುತ್ತಾ ತನ್ನ ಜೀವನದ ಹಲವು ಘಟನೆಗಳನ್ನು ಹಂಚಿಕೊಳ್ಳುತ್ತಿದ್ದರು. ಒಮ್ಮೆ ನನ್ನ ಹೆಂಡತಿ ಅವಳ ಕಥೆಯನ್ನು ನನಗೆ ಹೇಳಿದಳು. ಅವಳ ಗಂಡ ಕೆಲವು ವರ್ಷಗಳ ಹಿಂದೆ ಅತಿಯಾಗಿ ಮದ್ಯಪಾನ ಮಾಡಿ ಲಿವರ್ ಫೇಲ್ಯೂರ್ನಿಂದ ಮೃತಪಟ್ಟಿದ್ದಾನೆ. ಆಗ ಅವಳಿಗೆ ಕೇವಲ 32 ವರ್ಷ, ಈಗ ಅವಳು 38. ಆದರೆ ನೋಡು, ಅವಳನ್ನು ನೋಡಿದ್ರೆ 27ರ ಯುವತಿಯಂತೆ ಕಾಣುತ್ತಾಳೆ ಎಂದು ಹೇಳಿದಳು. ನನಗೆ ಆಶ್ಚರ್ಯವಾಯಿತು. ಶೀಲಾ ಆಂಟಿಯ ಕಣ್ಣಲ್ಲಿ ಅಷ್ಟು ನೋವಿದ್ದರೂ ಅವಳ ನಗು ಅದನ್ನು ಮುಚ್ಚಿಹಾಕುತ್ತಿತ್ತು. ಆಕೆಯ ಜೀವನದ ಕತೆ ನನಗೆ ಹತ್ತಿರವಾದಂತೆ ಅನಿಸಿತು. ಗಂಡನಿಲ್ಲದೆ ಒಂಟಿತನದಲ್ಲಿ ಕಳೆಯುತ್ತಿದ್ದ ಅವಳ ದಿನಗಳು ಕಷ್ಟಕರವಾಗಿದ್ದವು. ಕಾಲಕ್ರಮದಲ್ಲಿ ನಮ್ಮಿಬ್ಬರ ನಡುವೆ ನಂಬಿಕೆ ಬೆಳೆದಿತು. ಅವಳು ನನ್ನೊಂದಿಗೆ ತನ್ನ ಕನಸುಗಳ, ಭಯಗಳ ಬಗ್ಗೆ ಮಾತನಾಡುತ್ತಿದ್ದರು. ನಾನು ಇನ್ನೂ ಬದುಕಲು ಬಯಸುತ್ತೇನೆ, ಸಂತೋಷಪಡಲು ಬಯಸುತ್ತೇನೆ ಎಂದು ಅವಳು ಒಮ್ಮೆ ಹೇಳಿದಳು. ಅವಳ ಕಣ್ಣಲ್ಲಿ ಆ ಕ್ಷಣದಲ್ಲಿ ಹೊಳೆಯುತ್ತಿದ್ದ ಕಣ್ಣೀರು ನನಗೆ ನೇರವಾಗಿ ಹೃದಯಕ್ಕೆ ತಾಗಿತು. ನನ್ನ ಹೆಂಡತಿಯು ಶೀಲಾ ಆಂಟಿಯನ್ನು ತುಂಬಾ ನಂಬುತ್ತಿದ್ದಳು. ಅವಳು ನಮ್ಮ ಮನೆಯ ಕೆಲಸದಲ್ಲಿಯೂ ಸಹಾಯ ಮಾಡುತ್ತಿದ್ದಳು. ಅನೇಕ ಬಾರಿ ನನ್ನ ಹೆಂಡತಿ ಮನೆಯಲ್ಲಿ ಇಲ್ಲದಿದ್ದಾಗಲೂ ಶೀಲಾ ಆಂಟಿ ಬಂದು ಟೀ ಕುಡಿಸಿ ಹೋಗುತ್ತಿದ್ದಳು. ಮೊದಲಿಗೆ ನಾನು ಅದನ್ನು ಸಾಮಾನ್ಯವಾಗಿ ತೆಗೆದುಕೊಂಡಿದ್ದೆ. ಆದರೆ ದಿನಗಳು ಕಳೆದಂತೆ ನಾವು ಇಬ್ಬರೂ ಒಟ್ಟಿಗೆ ಹೆಚ್ಚು ಸಮಯ ಕಳೆಯಲು ಪ್ರಾರಂಭಿಸಿದ್ದೆವು. ಒಮ್ಮೆ ಸಂಜೆ ಹೊತ್ತು ಮಳೆಯ ಸಮಯದಲ್ಲಿ ವಿದ್ಯುತ್ ಹೋಗಿಬಿಟ್ಟಿತ್ತು. ನನ್ನ ಹೆಂಡತಿ ತನ್ನ ತಾಯಿಯ ಮನೆಗೆ ಹೋಗಿದ್ದಳು. ಮನೆ ಸಂಪೂರ್ಣ ಕತ್ತಲಾಗಿತ್ತು. ಆ ಸಮಯದಲ್ಲಿ ಶೀಲಾ ಆಂಟಿ ಬಂದು, ಲೈಟ್ ಇಲ್ಲ, ನನಗೆ ಸ್ವಲ್ಪ ಭಯವಾಗ್ತಿದೆ, ನಿನ್ನ ಜೊತೆ ಸ್ವಲ್ಪ ಹೊತ್ತು ಕುಳಿತು ಹೋಗುತ್ತೇನೆ ಎಂದು ಹೇಳಿದಳು. ನಾನು ಟೀ ಮಾಡಿದೆ. ಮಳೆ ಜೋರಾಗಿ ಸುರಿಯುತ್ತಿತ್ತು. ಆ ಕ್ಷಣದಲ್ಲಿ ನಾವು ಇಬ್ಬರೂ ಮಾತಿಲ್ಲದೆ ಕುಳಿತು ಮಳೆಯ ಶಬ್ದವನ್ನು ಕೇಳುತ್ತಿದ್ದೆವು. ಮಳೆ ನನಗೆ ತುಂಬಾ ಇಷ್ಟ, ಅವಳು ಮೃದುವಾಗಿ ಹೇಳಿದರು. ನಾನು ನಗುತ್ತಾ, ಹೌದು, ಮಳೆ ಹಳೆಯ ನೆನಪುಗಳನ್ನು ತಂದುಕೊಡುತ್ತದೆ ಎಂದೆನು. ಅವಳ ಕಣ್ಣುಗಳಲ್ಲಿ ಒಂದು ವಿಚಿತ್ರ ಕಳಕಳಿ ಕಂಡುಬಂತು. ನಾನು ಹೀಗೆ ಸಂತೋಷವಾಗಿ ಕುಳಿತು ಮಾತನಾಡೋದನ್ನ ಬಹಳ ದಿನಗಳಿಂದ ಮಿಸ್ ಮಾಡುತ್ತಿದ್ದೇನೆ ಎಂದು ಅವಳು ಹೇಳಿದಾಗ ನನ್ನ ಮನಸ್ಸು ಕದಡಿತು. ಅದು ನಮ್ಮ ಸ್ನೇಹದ ಹೊಸ ಹಂತದ ಆರಂಭವಾಗಿತ್ತು. ಕಾಲ ಕಳೆದಂತೆ ನಾನು ಅವಳನ್ನು ಕಾರಿನಲ್ಲಿ ಕೆಲವೊಮ್ಮೆ ಪಾರ್ಲರ್ದಿಂದ ಮನೆಗೆ ಡ್ರಾಪ್ ಮಾಡುತ್ತಿದ್ದೆ. ನನ್ನ ಹೆಂಡತಿಯೇ, ಶೀಲಾ ಅಕ್ಕನನ್ನು ನೀವೇ ಬಿಡಿ, ರಾತ್ರಿ ಅವಳು ಒಬ್ಬಳೇ ಹೋಗೋದು ಕಷ್ಟ ಎಂದು ಹೇಳುತ್ತಿದ್ದಳು. ಅಂತಹ ಒಂದು ರಾತ್ರಿ ಅವಳನ್ನು ಬಿಡುವಾಗ ಕಾರಿನಲ್ಲೇ ನಾವು ಹಲವು ವಿಷಯಗಳ ಬಗ್ಗೆ ಮಾತನಾಡಿದೆವು. ಅವಳು ತನ್ನ ಕನಸುಗಳನ್ನು ಹಂಚಿಕೊಂಡಳು. ನನ್ನ ಜೀವನದಲ್ಲಿ ಗಂಡನಿಲ್ಲದಿದ್ದರಿಂದ ನನಗೆ ಜಗತ್ತಿನ ಮುಂದೆ ಬಲಿಷ್ಠವಾಗಿ ನಿಲ್ಲಬೇಕು. ಆದರೆ ಒಳಗೆ ನಾನು ಒಂಟಿಯಾಗಿರುವುದನ್ನು ಯಾರಿಗೂ ಹೇಳಿಕೊಳ್ಳಲಾಗುತ್ತಿಲ್ಲ ಎಂದಳು. ಅವಳ ಧ್ವನಿಯಲ್ಲಿ ನೋವಿನ ಜೊತೆಗೆ ಧೈರ್ಯವೂ ಇತ್ತು. ಆ ಧ್ವನಿ ನನಗೆ ತುಂಬಾ ಹತ್ತಿರವಾಯಿತು. ನೀನು ಒಂಟಿಯಾಗಿಲ್ಲ ಶೀಲಾ, ನಿನ್ನನ್ನು ಅರ್ಥಮಾಡಿಕೊಳ್ಳುವವರು ಇದ್ದಾರೆ ಎಂದು ನಾನು ಸಾಂತ್ವನ ಹೇಳಿದೆ. ಅವಳು ಕಣ್ಣೀರನ್ನು ತಡೆದುಕೊಳ್ಳುತ್ತಾ ನನ್ನ ಕಡೆ ನೋಡಿದಳು. ಆ ಕಣ್ಣೀರಿನಲ್ಲಿ ಅನೇಕ ಅನಿಸಿಕೆಗಳಿದ್ದವು, ಕೃತಜ್ಞತೆ, ನೋವು ಮತ್ತು ಸ್ವಲ್ಪ ಸಂತೋಷ. ನಮ್ಮ ಸ್ನೇಹವನ್ನು ಎಲ್ಲರೂ ಸಾಮಾನ್ಯವಾಗಿ ನೋಡುತ್ತಿದ್ದರು. ನಮ್ಮೊಳಗೆ ಅದು ಇನ್ನಷ್ಟು ಆಳಕ್ಕೆ ಹೋಗಿತ್ತು. ನಾವು ಇಬ್ಬರೂ ಯಾವುದೇ ಅತಿರೇಕದ ಮಾತುಗಳನ್ನು ಆಡಲಿಲ್ಲ. ಆದರೆ ಮೌನದಲ್ಲಿಯೇ 1000 ಮಾತುಗಳು ನಡೆದುವು. ಒಮ್ಮೆ ಅವಳ ಪಾರ್ಲರ್ನಲ್ಲಿ ಹೆಂಡತಿ ಇಲ್ಲದೆ ನಾನು ಅವಳ ಜೊತೆ ಕೂತಿದ್ದೆ. ಅವಳು ತನ್ನ ಹಳೆಯ ಆಲ್ಬಮ್ ತಂದು ತೋರಿಸಿದರು. ಅವಳ ಗಂಡನ ಜೊತೆಗಿನ ಫೋಟೋಗಳು, ಅವಳ ಮದುವೆಯ ಚಿತ್ರಗಳು. ಅವನ್ನು ನೋಡಿದಾಗ ಅವಳ ಕಣ್ಣು ಮತ್ತೆ ಒದ್ದೆಯಾಯಿತು. ನನಗೆ ಅವನು ತುಂಬಾ ಪ್ರೀತಿ ಮಾಡುತ್ತಿದ್ದ,
ಆದರೆ ಅವನ ದುರಾಸೆ ಅವನನ್ನು ಕಳೆದುಕೊಂಡಿತು ಎಂದು ಅವಳು ಹೇಳಿದಾಗ ನನ್ನ ಕಣ್ಣುಗಳು ಕೂಡ ತೇವಗೊಂಡವು. ಆ ಕ್ಷಣದಲ್ಲಿ ನಾನು ಅವಳ ಕೈ ಹಿಡಿದು, ನೀನು ತುಂಬಾ ಬಲಿಷ್ಠವಳು, ಶೀಲಾ. ನಿನ್ನ ಬದುಕಿನಲ್ಲಿ ಇನ್ನೂ ಅನೇಕ ಸಂತೋಷಗಳು ಬರಬೇಕಿವೆ ಎಂದೆನು. ಅವಳು ಮೃದುವಾಗಿ ನಕ್ಕಳು. ನೀನು ಇದ್ದೀಯಲ್ಲ, ನನಗೆ ಧೈರ್ಯ ಬರುತ್ತದೆ ಎಂದಳು. ಆ ದಿನದ ನಂತರ ನಮ್ಮ ಸಂಬಂಧ ಮತ್ತಷ್ಟು ಗಾಳವಾಯಿತು. ನಮ್ಮಿಬ್ಬರ ನಡುವೆ ಯಾವುದೇ ಶಾರೀರಿಕ ಅಂಶ ಇರಲಿಲ್ಲ, ಆದರೆ ಭಾವನಾತ್ಮಕ ನಂಟು ಅತೀ ಬಲವಾಗಿತ್ತು. ನಾನು ನನ್ನ ಹೆಂಡತಿಯೊಂದಿಗೆ ಅವಳ ಸ್ನೇಹವನ್ನು ಹಂಚಿಕೊಳ್ಳುತ್ತಿದ್ದೆ. ನನ್ನ ಹೆಂಡತಿಗೂ ಶೀಲಾ ಆಂಟಿಯ ಕಷ್ಟ ಅರಿವಾಗಿತ್ತು. ಅವಳನ್ನು ಸಂತೋಷವಾಗಿರಲು ನಾವು ಸಹಾಯ ಮಾಡಬೇಕು ಎಂದು ಹೆಂಡತಿ ಹೇಳಿದಾಗ ನಾನು ಹೆಮ್ಮೆಯಿಂದ ಅವಳನ್ನು ನೋಡಿದೆ. ಒಮ್ಮೆ ನಮ್ಮ ಕುಟುಂಬ ಮತ್ತು ಶೀಲಾ ಆಂಟಿ ಸೇರಿ ಹತ್ತಿರದ ಹಿಲ್ ಸ್ಟೇಷನ್ಗೆ ಹೋಗಿದ್ದೆವು. ಅಲ್ಲಿ ಅವಳು ಮೊದಲ ಬಾರಿಗೆ ತನ್ನ ಜೀವನದ ಎಲ್ಲಾ ನೋವುಗಳನ್ನು ಮರೆತು ಮಕ್ಕಳಂತೆ ನಗುತ್ತಿದ್ದಳು. ಅವಳ ನಗುವನ್ನು ನೋಡಿದಾಗ ನನ್ನ ಮನಸ್ಸು ತುಂಬಿತು. ಕಾಲ ಕಳೆದಂತೆ ಶೀಲಾ ಆಂಟಿ ತನ್ನ ಪಾರ್ಲರ್ ವ್ಯವಹಾರವನ್ನು ವಿಸ್ತರಿಸಲು ನಿರ್ಧರಿಸಿದರು. ನಾನು ಅವಳಿಗೆ ಆರ್ಥಿಕವಾಗಿ ಸಹಾಯ ಮಾಡಿದೆ. ನೀನು ನನಗೆ ಕೇವಲ ಸ್ನೇಹಿತನಲ್ಲ, ನನ್ನ ಬದುಕಿನ ಒಂದು ಪ್ರಮುಖ ಭಾಗ ಎಂದು ಅವಳು ಕಣ್ಣೀರು ಹಾಕುತ್ತಾ ಹೇಳಿದರು. ನಾವು ಪರಸ್ಪರ ನಂಬಿಕೆಯೊಂದಿಗೆ ಜೀವನ ಮುಂದುವರಿಸಿದೆವು. ನಮ್ಮ ಸ್ನೇಹವು ಯಾರಿಗೂ ಅರ್ಥವಾಗದಷ್ಟು ಶುದ್ಧವಾಗಿತ್ತು. ನಾನು ನನ್ನ ಹೆಂಡತಿಗೂ ಹೇಳಿದೆ, ಅವಳ ಜೀವನದಲ್ಲಿ ನಾವು ಬೆಳಕಾಗೋಣ, ಅವಳಿಗೆ ನಮ್ಮ ಮನೆಯ ಸೌಹಾರ್ದವನ್ನು ನೀಡೋಣ ಎಂದೆನು. ನನ್ನ ಹೆಂಡತಿ ನಕ್ಕಳು. ನೀನು ಅವಳಿಗೆ ತುಂಬಾ ಒಳ್ಳೆಯ ಸ್ನೇಹಿತ, ನನಗೆ ಹೆಮ್ಮೆ ಎಂದಳು. ಶೀಲಾ ಆಂಟಿ ಈಗ ಯಶಸ್ವಿ ಉದ್ಯಮಿಯಾಗಿ ಬೆಳೆದಿದ್ದಾರೆ. ಅವಳ ಜೀವನದಲ್ಲಿ ಇನ್ನೂ ಒಂಟಿತನವಿದೆ, ಆದರೆ ಅವಳು ಅದನ್ನು ಧೈರ್ಯದಿಂದ ಎದುರಿಸುತ್ತಿದ್ದಾರೆ. ನಾನು ಅವಳನ್ನು ನೋಡಿದಾಗ ನನಗೆ ಒಂದೇ ವಿಚಾರ ನೆನಪಾಗುತ್ತದೆ. ಬಾಳಿನಲ್ಲಿ ಕೆಲವು ಸಂಬಂಧಗಳು ಹೆಸರಿಲ್ಲದೆ ಹುಟ್ಟುತ್ತವೆ, ಆದರೆ ಅವು ಹೃದಯದಲ್ಲಿ ಶಾಶ್ವತವಾಗಿ ಉಳಿಯುತ್ತವೆ. ಅವಳ ನಗುವಿನಲ್ಲಿ ಇಂದಿಗೂ ನನ್ನ ಹೃದಯಕ್ಕೆ ಶಾಂತಿ ದೊರೆಯುತ್ತದೆ. ನಮ್ಮ ಸ್ನೇಹವು ನಮ್ಮ ಜೀವನದ ಅತ್ಯಂತ ಶುದ್ಧ ಹಾಗೂ ಅಮೂಲ್ಯ ಅಧ್ಯಾಯವಾಗಿ ಉಳಿಯಿತು.